ಕಥಾ ಮಾಧ್ಯಮಕ್ಕೆ ಸ್ವಾಗತ. ಇಲ್ಲ ಅಂತ ಹೇಳೋಕೆ ಕಷ್ಟನಾ? ಹೌದು, ಎಷ್ಟೋ ಜನರಿಗೆ ಇಲ್ಲ ಅಂತ ಹೇಳೋದು ತುಂಬಾ ಕಷ್ಟ. ನಮ್ಮ ಜೀವನದ ಪಯಣದಲ್ಲಿ ಕೆಲವೊಮ್ಮೆ ನಿರ್ದಾಕ್ಷಿಣ್ಯವಾಗಿ ಇಲ್ಲ ಅಂತ ಹೇಳಲು ಕಲಿಬೇಕಾಗತ್ತೆ. ಇದನ್ನು ಹೇಳೋಕ್ಕೇನೋ ಸುಲಭ, ಆದರೆ ನಿರ್ದಾಕ್ಷಿಣ್ಯವಾಗಿ ಗಟ್ಟಿಯಾಗಿ ಹೇಳೋದು ಅಷ್ಟು ಸುಲಭವಲ್ಲ. ಇದು ಆಲ್ಮೋಸ್ಟ್ ಎಲ್ಲರ ಅನುಭವಕ್ಕೂ ಬಂದಿರುತ್ತೆ. ಎಲ್ಲಿ ಇನ್ನೊಬ್ಬರ ಮನಸ್ಸಿಗೆ ನೋವಾಗುತ್ತೋ ಎಂಬ ಯೋಚನೆ ನಮ್ಮದು. ಸಂಬಂಧಿಕರಿಂದಲೇ ಅಥವಾ ಸಂಬಂಧದಿಂದಲೇ ತಿರಸ್ಕಾರಕ್ಕೆ ಒಳಪಡ್ತೇನೆ ಎನ್ನುವ ಭಯ, ಪ್ರತೀಕಾರ ಭಾವನೆಗೆ ಎಡೆ ಮಾಡಿಕೊಡುತ್ತೋ ಅಂತ ಯೋಚಿಸ್ತೇವೆ. ಬಂಧುಗಳೊಂದಿಗಿನ ಸಂಬಂಧ ಹದಗೆಟ್ರೆ ಎಂಬ ಚಿಂತೆ, ಸ್ನೇಹಕ್ಕೆ ಧಕ್ಕೆ ಆಗಬಾರ್ದು, ಹೀಗೆ ಹಲವು ಯೋಚನೆಯಿಂದ ಇಲ್ಲ ಎನ್ನುವ ಎರಡಕ್ಷರವನ್ನು ಬಾಯಿಂದ ಹೊರಹಾಕಲು ಹಿಂಜರಿತೇವೆ. ಒಲ್ಲದ ಮನಸ್ಸಿನಿಂದ ಒಪ್ಪಿಕೊಂಡು ನಂತರ ಚಡಪಡಿಸುವಂತೆ ಆಗಿರುವುದು ಅನೇಕರ ಅನುಭವವೂ ಹೌದು. ಪರೋಪಕಾರ ಮನೋಭಾವ ಮನುಷ್ಯನ ಒಳ್ಳೆಯ ಗುಣ, ಅದು ಹೃದಯವಂತಿಕೆಯ ಲಕ್ಷಣವೂ ಹೌದು. ಮಾಡಲು ಸಾಧ್ಯವಾಗುವ ಕೆಲಸವನ್ನು ಒಪ್ಪಿಕೊಂಡು ಮಾಡಬಹುದು, ಆದರೆ ಕೆಲವೊಮ್ಮೆ ನಮ್ಮಿಂದ ಆಗಬಹುದಾದ ಕೆಲಸವನ್ನು ಕೂಡ ಬೇರೆ ಬೇರೆ ಕಾರಣಗಳಿಂದಾಗಿ ಮಾಡಲು ಸಾಧ್ಯವಾಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಇಲ್ಲವೆಂದೇ ಹೇಳಬೇಕಾಗತ್ತೆ. ಸಂದಿಗ್ಧತೆಗೆ ಸಿಲುಕೋದೇ ಇಲ್ಲಿ. ಇಲ್ಲ ಎಂಬ ನಿರಾಕರಣೆ ಅನಿವಾರ್ಯವಾಗಿರುತ್ತೆ. ಹಿಂದೆ ಒಲ್ಲದ ಮನಸ್ಸಿನಿಂದ ಒಪ್ಪಿಕೊಂಡ ಕೆಲಸ ಮಾಡಲು ಅನುಭವಿಸಿದ ಸಂಕಷ್ಟ ಕಣ್ಣೆದುರಿಗೆ ಬರುತ್ತೆ. ಹಾಗಾಗಿ ಯಾವುದೇ ಕೆಲಸವನ್ನಾಗಲಿ ಜವಾಬ್ದಾರಿಯನ್ನಾಗಲಿ ಒಪ್ಪಿಕೊಳ್ಳುವ ಮುನ್ನ ಸ್ವಲ್ಪ ಸಮಯದ ಕಾಲಾವಕಾಶವನ್ನು ತೆಗೆದುಕೊಂಡು ಅದರ ಸಾಧಕ ಬಾಧಕಗಳನ್ನು ಅವಲೋಕಿಸಿ ನಿರ್ಧಾರಕ್ಕೆ ಬರುವುದು ಒಳಿತು. ನಮ್ಮ ಬಲ ಸಾಮರ್ಥ್ಯ ಏನು ಎಂಬ ಅರಿವು ನಮಗಿರಬೇಕು. ಆಗು ಹೋಗು ಇತಿಮಿತಿಗಳ ಅರಿವು ಕೂಡ ಇರಬೇಕು. ಮುಂದಿನ ಪರಿಣಾಮಗಳ ಬಗ್ಗೆ ಪರಿಜ್ಞಾನ ಬೇಕು. ಪೂರ್ವಾಪರ ವಿವೇಚನೆಗೆಲ್ಲವೂ ಅಗತ್ಯವೇ. ಆಗಲಿ ಅಂತ ನಾವೇನೋ ಸುಲಭದಲ್ಲಿ ಹೇಳಿಬಿಡ್ತೇವೆ, ಆದರೆ ಒಪ್ಪಿಕೊಂಡ ಮೇಲೆ ಅದರಂತೆ ನಡೆದುಕೊಳ್ಳಲು ಆಗದಿದ್ದಲ್ಲಿ ಫಜೀತಿಗೆ ಸಿಕ್ಕಿ ಹಾಕಿಕೊಳ್ತೇವೆ. ಇಂತಹ ಬೆಳವಣಿಗೆ ನಿರಾಸೆ, ಕೋಪ, ವೈಮನಸ್ಸಿಗೆ ಆಸ್ಪದ ಮಾಡಿಕೊಡುತ್ತೆ. ಇದರಿಂದ ನಾವು ಇನ್ನೊಬ್ಬರ ದೃಷ್ಟಿಯಲ್ಲಿ ನಿಷ್ಠುರರಾಗ್ತೇವೆ. ಅಂತ್ಯನಿಷ್ಠುರಕ್ಕಿಂತ ಆದಿನಿಷ್ಠುರವೇ ವಾಸಿ ಎಂಬ ಮಾತು ಸುಳ್ಳಲ್ಲ. ಇಲ್ಲ ಅಂತ ಹೇಗೆ ಹೇಳೋದಪ್ಪ ಅನ್ನೋ ಸಮಸ್ಯೆಯೇ ದೊಡ್ಡದು ನಮಗೆ. ಆದರೆ ಅನಿವಾರ್ಯ ಸಂದರ್ಭದಲ್ಲಿ ಸ್ವಲ್ಪ ಜಾಣತನ, ಚಾತುರ್ಯವನ್ನು ಪ್ರದರ್ಶಿಸಲೇಬೇಕು. ದ್ವಂದ್ವಕ್ಕೆ ಸಿಲುಕದೆ ಸಾಮರ್ಥ್ಯ ಸಾಧ್ಯತೆಯ ಅರಿವಿನೊಂದಿಗೆ ಆಗಲಿ ಅಥವಾ ಇಲ್ಲ ಎನ್ನುವ ಸ್ಪಷ್ಟ ಉತ್ತರ ನೀಡಬೇಕು. ಹುಮ್ಮಸ್ಸಲ್ಲಿ ಎಲ್ಲದಕ್ಕೂ ಆಗಲಿ ಅಂತ ಹೇಳೋದು ಸಮಂಜಸವಲ್ಲ. ಇಲ್ಲ ಅಂತಾದರೆ ಸೌಜನ್ಯದಿಂದಲೇ ಕಾರಣವನ್ನು ತಿಳಿ ಹೇಳಿ. ಆಗಲಿ ಅಂತ ಹೇಳಿ ಆಗದಿದ್ರೆ ಇನ್ನೊಬ್ಬರ ನಿರೀಕ್ಷೆಯನ್ನು ನಿರಾಸೆ ಮಾಡಿದ ಹಾಗೆ. ಇಲ್ಲ ಅಂತ ಹೇಳುವಾಗ ಇಲ್ಲ ಅಂತ ಹೇಳೋಕೆ ಕಷ್ಟ ಆಗ್ತಾ ಇದೆ, ಆದರೆ ಏನು ಮಾಡೋದು, ಬೇರೆ ದಾರಿನೇ ಇಲ್ಲ ಎಂಬ ಸೌಜನ್ಯದ ಮಾತಿನೊಂದಿಗೆ ಹೇಳಿ. ಇದರಿಂದ ವಿಶ್ವಾಸ ಕೆಡೋದಿಲ್ಲ. ಇಲ್ಲ ಅನ್ನೋದನ್ನು ಕಡ್ಡಿ ಮುರಿದ ಹಾಗೆ ಹೇಳೋದಲ್ಲ, ಇನ್ನೊಬ್ಬರ ಮನನೋಯದ ಹಾಗೆ ಪ್ರತೀಕಾರ ಭಾವವಿಲ್ಲದೆ ಸ್ಪಷ್ಟವಾಗಿ ಸೌಜನ್ಯದಿಂದ ಹೇಳಬೇಕು. ಇಲ್ಲ ಅನ್ನೋದು ಕೆಟ್ಟ ಶಬ್ದ ಅಂತೂ ಅಲ್ಲ. ಅನಿವಾರ್ಯತೆ, ವಸ್ತುಸ್ಥಿತಿಯನ್ನು ವಿವರಿಸಿ ಹೇಳಿದರೆ ಪ್ರಜ್ಞಾವಂತರು ಖಂಡಿತ ಅರ್ಥ ಮಾಡಿಕೊಳ್ತಾರೆ. ನಿಮ್ಮ ಸ್ಪಷ್ಟ ಉತ್ತರದಿಂದ ಅವರು ಇನ್ನೊಬ್ಬರನ್ನು ಸಂಪರ್ಕಿಸಲು ಅನುವು ಮಾಡಿಕೊಡುತ್ತೆ. ಆಗಲಿ ಅಂತ ತಕ್ಷಣ ಹೇಳೋದ್ರಿಂದ ಅಥವಾ ಇಲ್ಲ ಅಂತ ತಡವಾಗಿ ಹೇಳೋದ್ರಿಂದ ಬದುಕಲ್ಲಿ ಅನೇಕ ತೊಂದರೆಗಳನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ಉತ್ತರ ಹಿತವಾಗಿದ್ದು ಸ್ಪಷ್ಟವಾಗಿರಲಿ. ಇದು ಮನುಕುಲದ ಮನದಾಳದ ಮಾತು. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.